ಕನ್ನಡ ಚಿತ್ರರಂಗದಲ್ಲಿ ಹಲವಾರು ಜನ ಮೇರು ನಟರಿದ್ದಾರೆ ಸ್ನೇಹಿತರೆ, ನಿಮಗೂ ಗೊತ್ತು. ಹಲವಾರು ಸೂಪರ್ ಸ್ಟಾರ್ಗಳಿದ್ದಾರೆ. ಅದರಲ್ಲಿ ವಿಷ್ಣು ದಾದಾ ಅವರು ಕೂಡ ಒಬ್ಬರು. ನಾವು ಸಾಹಸ ಸಿಂಹ ವಿಷ್ಣುವರ್ಧನ್ ಅಂತ ಕೂಡ ಕರಿತೀವಿ, ವಿಷ್ಣು ದಾದಾ ಅಂತ ಕೂಡ ಕರಿತೀವಿ. ಇನ್ನೂ ಹಲವಾರು ಟೈಟಲ್ಸ್ ಕೂಡ ಕೊಟ್ಟಿದ್ದೀವಿ, ಬೇರೆ ಬೇರೆ ರೀತಿಯಲ್ಲಿ ಕರಿತೀವಿ ಅವ್ರನ್ನ. ಅವರು ತೀರ್ಕೊಂಡು ತುಂಬ ವರ್ಷಗಳಾಗಿದೆ, 2009ರಲ್ಲಿ ತೀರ್ಕೊಂಡಿದ್ದಾರೆ. ಆದ್ರೂ ಅವ್ರಿಗೆ ಪ್ರಾಪರಾಗಿ ಸ್ಮಾರಕ ಮಾಡೋಕ್ಕೆ ಜಾಗನೇ ಸಿಗ್ತಾ ಇರಲಿಲ್ಲ. ಕೇಸ್ಗಳು ನಡೀತಾ ಇತ್ತು, ಪ್ರಾಬ್ಲಮ್ಸ್ಗಳು. ಅಭಿಮಾನಿಗಳು ಕೂಡ ತುಂಬ ಹೋರಾಡ್ತಾಯಿದ್ರು, ಸ್ಟ್ರಗಲ್ ಮಾಡ್ತಾಯಿದ್ರು, ಒಂದು ಸ್ಮಾರಕ ಮಾಡಬೇಕು ವಿಷ್ಣು ಸರ್ಗೆ ಅಂತ. ಫೈನಲಿ ವಿಷ್ಣು ಸರ್ಗೆ ಒಂದು ಸ್ಮಾರಕ ಆಗಿದೆ. ರೀಸೆಂಟ್ಲಿ ಆಗಿದೆ, 2003 ಆಗಿದೆ. ಅದು ಮೈಸೂರಲ್ಲಾಗಿದೆ. ನೀವೆಲ್ಲ ಕೂಡ ಬರ್ಬೋದು. ಜಸ್ಟ್ ಗೂಗಲ್ ಮ್ಯಾಪ್ಸ್ಗೆ ಹೋಗಿ ವಿಷ್ಣುವರ್ಧನ್ ಸ್ಮಾರಕ ಅಂತ ಟೈಪ್ ಮಾಡಿದ್ರೆ ಸಾಕು, ನೇರವಾಗಿ ಸ್ಮಾರಕ ಮುಂದೆನೇ ಕರ್ಕೊಂಬರುತ್ತೆ. ಯಾರಿಗೂ ಕೇಳೋ ಅಂಥ ಅವಶ್ಯಕತೆ ಇಲ್ಲ. ಇವನ್ ಬಸ್ ಫೆಸಿಲಿಟೀಸ್ ಕೂಡ ಇದೆ. ಇಲ್ಲೆಲ್ಲ ನಿಮಗೆ ವಿಷ್ಣು ಸರ್ ಅವ್ರದ್ದು ಫೋಟೋಸ್ ಸಿಗುತ್ತೆ. ಅವ್ರ ಸಿನಿಮಾ ಅಲ್ಲಿ ಆ್ಯಕ್ಟ್ ಮಾಡಿರುವಂಥ ಗೆಟಪ್ಸು ಆ್ಯಂಡ್ ಅವ್ರ ಫ್ಯಾಮಿಲಿ ಜೊತೆ ಇದ್ದಂಥ ಫೋಟೋಸು, ಅವ್ರ ಫ್ರೆಂಡ್ಸ್ ಜೊತೆ ನೋಡಿ. SPB ಅವ್ರ ಜೊತೆ ಇರೋ ಫೋಟೋಸ್ ಇದೆ, ಅಂಬರೀಷ್ ಅವ್ರ ಜೊತೆ ಇರೋ ಫೋಟೋಸ್ ಇದೆ. ಕಂಪ್ಲೀಟ್ಲಿ ಫೋಟೋ ಗ್ಯಾಲರಿ ಸ್ನೇಹಿತರೆ ಇದು. ಟಿ ವಿಯಲ್ಲಿ ಕೂಡ ನಿಮಗೆ ಫೋಟೋಸ್ ಡಿಸ್ಪ್ಲೇ ಆಗ್ತಾ ಇರುತ್ತೆ, ಬಟ್ ಈಗ ಕರೆಂಟ್ ಇಲ್ಲದೆ ಇರೋ ಕಾರಣ ಬರ್ತಾ ಇಲ್ಲ. ನೋಡಿ ಅವರು ಯಾವ್ಯಾವ ಸಿನಿಮಾಲ್ಲಿ ಆ್ಯಕ್ಟ್ ಮಾಡಿದ್ದಾರೆ ಪ್ರತಿಯೊಂದು ಹಾಕಿದ್ದಾರೆ ಫೋಟೋಸು. ಮ್ಯೂಸಿಯಂ ರೀತಿ ಮಾಡಿದ್ದಾರೆ ನೋಡಿ, ಪ್ರತಿಯೊಂದು ಫೋಟೋಸ್ ಹಾಕಿದ್ದಾರೆ. ಎಷ್ಟು ಚೆನ್ನಾಗಿ ಪ್ರಿಸರ್ವ್ ಮಾಡಿದ್ದಾರೆ. ನೋಡಿ ಇದೇ ಸ್ಮಾರಕ ಹಿಂದೆಗಡೆ ಸಭಾಂಗಣ ಇದೆ. ಯಾರು ಬೇಕಾದ್ರೂ ತಗೋಬೋದು ರೆಂಟಿಗೆ. ಏನು ಫಂಕ್ಷನ್ಸ್ ಕೂಡ ಮಾಡ್ಕೋಬೋದು. ಇಷ್ಟ ಇದ್ದರೆ ಟ್ರೈ ಮಾಡಿ. ಕಾಂಟ್ಯಾಕ್ಟ್ ಡೀಟೇಲ್ಸ್ ಎಲ್ಲ ಹಾಕಿರ್ತೀನಿ ನೋಡಿ, ಡಿಸ್ಕ್ರಿಪ್ಷನಲ್ಲಿ ಕೂಡ ಕೊಟ್ಟಿರ್ತೀನಿ.
ಆ್ಯಂಡ್ ಸ್ಕ್ರೀನಲ್ಲಿ ಕೂಡ ಬರ್ತಾ ಇರುತ್ತೆ. ಈ ಕೈ ಕರ್ನಾಟಕದ ಆಸ್ತಿ. ಈ 5 ಬೆರಳಲ್ಲಿರೋದು 5 ಕೋಟಿ ಕನ್ನಡಿಗರ ಶಕ್ತಿ. ಮುಷ್ಟಿ ಮಾಡಿ ಹೊಡೆದ್ರೆ ಆ ವ್ಯಕ್ತಿ ಎದ್ದು ಬಂದಿರೋದು ಚರಿತ್ರೆಯಲ್ಲೇ ಇಲ್ಲ. ನನ್ನ ಮೇಲೆ ಆಣೆ ಇಟ್ಟಳು. ಯಾಕೆ ಹೇಳಿದೆ ಗೊತ್ತಾ ಈ ಡೈಲಾಗು? ಈ ಸ್ಮಾರಕಲ್ಲಿ ಬೆಸ್ಟ್ ಪಾರ್ಟ್ ಏನು ಗೊತ್ತಾ ಸ್ನೇಹಿತರೆ? 4 ಫೇಮಸ್ ಡೈಲಾಗ್ಸ್ ಹಾಕಿದ್ದಾರೆ ವಿಷ್ಣುದಾದ ಅವ್ರದ್ದು ಗೋಡೆ ಮೇಲೆ. ಎಷ್ಟು ಚೆನ್ನಾಗಿದೆ ಅಂದರೆ ಫೇಮಸ್ ಡೈಲಾಗ್ಸ್. ಈ ಡೈಲಾಗ್ಸು ವಿಷ್ಣುದಾದ ಅವ್ರ ಸಿನಿಮಾದಲ್ಲಿ ಅವ್ರು ಹೇಳೋದಕ್ಕಿಂತ ಮುಂಚೆ ನಾವೇ ಹೇಳ್ಬಿಡ್ತೀವಿ. ಯಾಕಂದ್ರೆ ಅಷ್ಟು ಸಲ ನೋಡಿರ್ತೀವಿ, ಅಷ್ಟು ಬೈಹಾಟ್ ಆಗಿಬಿಟ್ಟಿರುತ್ತೆ. ನೋಡ್ಕೊಂಬನ್ನಿ ಯಾವುದದು ಡೈಲಾಗ್ಸು ಏನು ಅಂತ. ನೋಡಿ, ಖಡ್ಗದ ಶೇಪು ನೋಡಿ ಎಷ್ಟು ಬ್ಯೂಟಿಫುಲ್ಲಾಗಿ ಮಾಡಿದ್ದಾರೆ. ರೌಂಡಾಗಿ ಮಾಡಿದ್ದಾರೆ, ಖಡ್ಗದ ರೀತಿಯಲ್ಲಿದೆ. ತುಂಬ ಬ್ಯೂಟಿಫುಲ್ಲಾಗಿ ಮಾಡಿದ್ದಾರೆ. ಇದನ್ನು ಎಷ್ಟು ಕಷ್ಟಪಟ್ಟಿರ್ತಾರೋ ಈ ಕಲೆಕ್ಷನ್ಸ್ ಮಾಡೋಕ್ಕೆ. ಫೋಟೋಸ್ ಎಲ್ಲ ವಿಷ್ಣುದಾದ ಅವರ ಕಾರ್ ಕೂಡ ಇಟ್ಟಿದ್ದಾರಂತೆ, ನೋಡೋಣ ಬನ್ನಿ. ಅವರು ಸ್ವತಃ ಯೂಸ್ ಮಾಡ್ತಿದ್ದಂತಹ ಕಾರು ನೋಡಿ, ಇಲ್ಲೇ ಇದೆ. ಓಲ್ಡ್ ಮಾಡೆಲ್ ಕಾರು. ನೋಡಿ, ಇದೆ ವಿಷ್ಣುದಾದ ಅವರು ಯೂಸ್ ಮಾಡ್ತಿದ್ದಂತಹ ಕಾರು. ಇದೊಂದೇ ಅಲ್ಲ, ಹಲವಾರು ಕಾರ್ ಇದೆ ಅವರ ಹತ್ರ. ಇನ್ನೂ ಒಂದು ಕಾರ್ ಬರೋದಿದೆ ಅಂತ ಹೇಳ್ತಾ ಇದ್ದಾರೆ ಇಲ್ಲಿಗೆ. ನೋಡಿ, ಇದು ಟೊಯೋಟಾ ಕಾರ್. ಸಿಂಬಲ್ ನೋಡಿದ್ರೆ ಗೊತ್ತಾಗುತ್ತೆ. ಗಾಡಿ ನಂಬರ್ ನೋಡಿ, 123 ಫ್ಯಾನ್ಸಿ ನಂಬರ್ ಗಾಡಿ. ಟೊಯೋಟಾ ಪ್ಲೀಸ್ ಡು ನಾಟ್ ಟಚ್ ಅಂತ ಕೂಡ ಹಾಕಿದ್ದಾರೆ. ಯಾರು ಟಚ್ ಮಾಡಬೇಡಿ, ಯಾಕಂದರೆ ಕಷ್ಟಪಟ್ಟು ಪ್ರಿಸರ್ವ್ ಮಾಡಿರ್ತಾರೆ. ಬ್ಯಾಕ್ ಸೈಡ್ ಈ ಕಾರುತ್ತೆ, ಹಿಂಗೆ ಕಾಣುತ್ತೆ ಬ್ಯಾಕ್ ಸೈಡು. ನೀವು ಈ ಕಾರ್ ಯಾವುದು ಅಂತ ಕಾಮೆಂಟ್ ಮಾಡಿ ಗೈಸ್, ನೋಡೋಣ ಯಾರಿಗೆ ಗೊತ್ತು ಇದು ಯಾವ ಕಾರು ಅಂತ. ಆ್ಯಕ್ಚುಲಿ ಇದು ಒನ್ ಆಫ್ ದ ಫೇಮಸ್ ಕಾರು, ತುಂಬ ಫೇಮಸ್ ಕಾರು. ನೋಡೋಣ, ಕಮೆಂಟ್ ಮಾಡಿ ಯಾವ ಕಾರ್ ಇದು ಅಂತ. ಈ ವಿಡಿಯೋ ಇಲ್ಲೇ ಎಂಡ್ ಮಾಡ್ತಾ ಇದ್ದೀನಿ ಸ್ನೇಹಿತರೆ. ಐ ಹೋಪ್ ಈ ವಿಡಿಯೋ ಇಷ್ಟ ಆಗಿದೆ ಅನ್ಕೊತೀನಿ. ನಿಮಗೆ ಇನ್ಫಾರ್ಮೇಟಿವ್ ಆಗಿತ್ತು ವಿಡಿಯೋ ಅನ್ಕೊತೀನಿ. ಎಂಜಾಯ್ ಮಾಡಿದರೆ ಲೈಕ್ ಮಾಡಿ. ಆ್ಯಂಡ್ ಮುಂದಿನ ವಿಡಿಯೋಲ್ಲಿ ಸಿಗೋಣ ಸ್ನೇಹಿತರೆ. ಅಲ್ಲಿ ತನಕ ಟೇಕ್ ಕೇರ್, ಟಾಟಾ, ಬಾಯ್. ಈ ಕೈ ಕರ್ನಾಟಕದ ಆಸ್ತಿ. ಈ 5 ಬೆರಳಲ್ಲಿರೋದು 5 ಕೋಟಿ ಕನ್ನಡಿಗರ ಶಕ್ತಿ. ಮುಷ್ಟಿ ಮಾಡಿ ಹೊಡೆದ್ರೆ ಮತ್ತೆ ಆ ವ್ಯಕ್ತಿ ಎದ್ದು ಬಂದಿದ್ದು ಚರಿತ್ರೆಯಲ್ಲೇ ಇಲ್ಲ.